ಹಾಯ್, ನಾನು ಡಾಕ್ಟರ್ ಗೌತಮಿ ಆಚಾರ್ಯ. ಸೊ ನಾನಿವತ್ತು ಪೆಡಲ್ ಎಡಿಮಾ ಅನ್ನೋ ಒಂದು ಸಿಂಪಲ್ ಟಾಪಿಕ್ ಬಗ್ಗೆ ಮಾತಾಡ್ತೀನಿ. ಇದು ಕೆಲವೊಮ್ಮೆ ಸಹಜವಾಗಿ ಬರುತ್ತೆ, ಹಾಗೆಯೇ ಕೆಲವೊಮ್ಮೆ ಕಾಯಿಲೆ ಇರುವಂಥ ಕಂಡೀಷನಲ್ಲಿ ಬರುತ್ತೆ. ಸೊ ಫಸ್ಟ್ ಆಫ್ ಆಲ್, ಪೆಡಲ್ ಎಡಿಮಾ ಅಂತಂದರೆ ಏನು? ಸೊ ಇಟ್ಸ್ ಅನ್ ಅಕ್ಯುಮುಲೇಷನ್ ಆಫ್ ಫ್ಲೂಯಿಡ್ ಇನ್ ದ ಲೋವರ್ ಲೆಗ್ ಅಥವಾ ಫೂಟ್ ಅಂತ ಹೇಳಿ ಕರಿತೀವಿ. ಸೊ ಯಾವಾಗ ಪಾದಗಳಲ್ಲಿ ನೀರಿನ ಅಂಶ ಹೆಚ್ಚಾಗುತ್ತೆ ಅಥವಾ ಕಲೆಕ್ಷನ್ ಆಗುತ್ತೆ ಹೆಚ್ಚಾಗಿ ಪಾದಗಳಲ್ಲಿ, ಹಾಗೆಯೇ ಲೋವರ್ ಲೆಗ್ ಅಂದರೆ ಕಾಲಿನ ಕೆಳಭಾಗದಲ್ಲಿ, ಸೊ ಅದಕ್ಕೆ ನಾವು ಪೆಡಲ್ ಎಡಿಮಾ ಅಂತ ಹೇಳಿ ಕರಿತೀವಿ. ಸೊ ಮುಂಗಾಲು ಊತ ಬರೋದನ್ನು ಎಲ್ಲರೂ ಅಬ್ಸರ್ವ್ ಮಾಡಿರ್ತೀರ. ಆ್ಯಂಕಲ್ ಪಾರ್ಟಲ್ಲಿ ಇರ್ಬೋದು, ಕಣಕಾಲು ಅಂತ ಹೇಳ್ತೀವಿ. ಹಾಗೆಯೇ ಪಾದದ ಕೆಳಭಾಗ ಅಥವಾ ಮೇಲ್ಭಾಗದಲ್ಲಿ ಊತ ಬಂದಿರುತ್ತೆ. ಈ ರೀತಿ ಬರುವಂತಹ ಪೆಡಲ್ ಎಡಿಮಾ ಎರಡು ಟೈಪಲ್ಲಿ ಇರುತ್ತೆ. ಬೇಸಿಕ್ಕಾಗಿ ಪಿಟ್ಟಿಂಗ್ ಟೈಪ್ ಆಫ್ ಎಡಿಮಾ, ಹಾಗೆಯೇ ನಾನ್ ಪಿಟ್ಟಿಂಗ್ ಟೈಪ್ ಆಫ್ ಎಡಿಮಾ ಅಂತ ಹೇಳಿ. ಪಿಟ್ಟಿಂಗ್ ಅಂತಂದರೆ ಯಾವಾಗ ನೀವು ಬೆರಳಲ್ಲಿ ಅದನ್ನು ಮುಂಗಾಲನ್ನು ಒತ್ತುತ್ತೀರಾ ಊತ ಬಂದಿರುವ ಪಾರ್ಟನ್ನು, ಸೊ ಅಲ್ಲಿ ಒಂದು ಡಿಪ್ರೆಷನ್ ಅಥವಾ ಡೆಂಟ್ ಉಳ್ಕೊಳ್ಳುತ್ತೆ. ಸೊ ಉಳ್ಕೊಂಡ್ರೆ ಅದಕ್ಕೆ ಪಿಟ್ಟಿಂಗ್ ಟೈಪ್ ಆಫ್ ಎಡಿಮಾ ಅಂತ ಹೇಳ್ತೀವಿ. ಡೆಂಟ್ ಏನು ಉಳ್ಕೊಂಡಿಲ್ಲ, ಅದು ಮತ್ತೆ ಸ್ವೆಲ್ಲಿಂಗೇ ಆಗ್ತಾ ಇದೆ ಅಂತ ಹೇಳಿದ್ರೆ ಅದನ್ನು ನಾನ್ ಪಿಟ್ಟಿಂಗ್ ಟೈಪ್ ಆಫ್ ಎಡಿಮಾ ಅಂತ ಹೇಳಿ ಕರಿತೀವಿ. ಸೊ ಜನ್ರಲಿ ಟ್ರಾವೆಲ್ ಮಾಡಿದಾಗ, ತುಂಬ ಹೊತ್ತು ಕೂತಿದ್ದಾಗ, ಹವರ್ಸ್ ಟುಗೆದರ್, ಇವಾಗ ನೀವು ಒನ್ ಹೋಲ್ ಡೇ ಅಥವಾ ಒನ್ ಹೋಲ್ ನೈಟ್ ಟ್ರಾವೆಲಿಂಗ್ ಮಾಡಿದಾಗ ಸಿಟ್ಟಿಂಗ್ ಪೊಸಿಷನಲ್ಲಿ, ಆವಾಗ ನಿಮಗೆ ಈ ಎಡಿಮಾ ಕಾಣಿಸ್ಕೊಳ್ಬಹುದು. ಪಾದದಲ್ಲಿ ಊತ ಬರುತ್ತೆ. ಹಾಗೆಯೇ ಯಾವಾಗ ನೀವು ತುಂಬ ಲಾಂಗ್ ಸ್ಟ್ಯಾಂಡಿಂಗ್ ಆಗಿ ನಿಂತಿರ್ತೀರ, ಯೂಶ್ವಲಿ ನಾವು ಡ್ರೈವರ್ಸಲ್ಲಿ, ವಾಚ್ಮನ್ಸಲ್ಲಿ, ಹಾಗೆಯೇ ಕಂಡಕ್ಟರ್ಸಲ್ಲಿ ಈ ರೀತಿಯ ಪೆಡಲ್ ಎಡಿಮಾ ಅಥವಾ ಪಾದ ಊತ ಆಗೋದನ್ನು ನೋಡ್ತೀವಿ. ಸೊ ಇದು ಸಹಜವಾಗಿ ಬರುತ್ತೆ, ಹಾಗೆಯೇ ಬಾಡಿ ಮೂವ್ಮೆಂಟ್ ಆದ ತಕ್ಷಣ ಹೊರಟೋಗುತ್ತೆ. ಬಟ್ ಯಾವ ಕಾಯಿಲೆ ಇದ್ದಾಗ ನಿಮಗೆ ಇದು ಕಂಟಿನ್ಯೂಸ್ ಆಗಿ ಉಳ್ಕೊಳ್ಳುತ್ತೆ ಅಂತ ನೋಡೋದಾದರೆ, ಒಬೆಸಿಟಿ ಇದ್ದಾಗ ಕಂಟಿನ್ಯೂಸ್ ಆಗಿ ಪಾದದ ಊತ ಇರುತ್ತೆ, ಪೆಡಲ್ ಎಡಿಮಾ ಇರುತ್ತೆ. ಹಾಗೆಯೇ ಏನಾದರೂ BP ಜಾಸ್ತಿ ಇದ್ದರೆ ಪೇಷಂಟಲ್ಲಿ ಆವಾಗ ಕೂಡ ಬರುತ್ತೆ. ಹಾಗೆಯೇ ಕಿಡ್ನಿ ರಿಲೇಟೆಡ್, ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ, ಲಂಗ್ಸ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ದರೆ ಕೂಡ ಇದು ಕಾಣಿಸ್ಕೊಳ್ಳುತ್ತೆ. ಸೊ ಯಾವಾಗ ನೀವು ವರಿ ಮಾಡಬೇಕು ಅಂತ ಹೇಳಿದರೆ, ಇದು ಸ್ಲೋ ಆಗಿ ಕನ್ಸಿಸ್ಟೆಂಟಾಗಿ ಬಂದಾಗ ಏನೂ ಪ್ರಾಬ್ಲಮ್ ಇರಲ್ಲ. ಬಟ್ ಸಡನ್ನಾಗಿ ಒಂದು ಪಾದದಲ್ಲಿ ಊತ ಕಾಣಿಸ್ಕೊಳ್ತಾ ಇದೆ ಅಂದರೆ ದೆನ್ ಯು ಹ್ಯಾವ್ ಟು ವರಿ, ಬಿಕಾಸ್ ಸಡನ್ನಾಗಿ ಬಾಡಿ ಚೇಂಜಸ್ ಆಗೋಕ್ಕೆ ಶುರುವಾಗಿರುತ್ತೆ. ಆರ್ ಅದರ್ವೈಸ್ ಏನಾದರೂ ಒನ್ ಸೈಡೆಡ್ ಚೆಸ್ಟ್ ಪೇಯ್ನ್ ಬಂದರೆ, ಎದೆನೋ ಬಂದರೆ ಊತದ ಜೊತೆಗೆ ಪಾದದಲ್ಲಿ, ನಿಮಗೆ ಆವಾಗ ಮೆಡಿಕಲ್ ಅಟೆನ್ಷನ್ ಬೇಕಾಗತ್ತೆ. ಸೊ ಹೋಮಿಯೋಪತಿಕಲಿ ಒಬ್ಬರು ಪೇಷಂಟ್ಗೆ ಹೈ BP ಇತ್ತು. ಇಟ್ ವಾಸ್ ನಿಯರ್ಲಿ 200/150 ಇತ್ತು. ನಾವು ಟ್ರೀಟ್ ಮಾಡಿದ ಮೇಲೆ ವಿತಿನ್ 2 days ಆ ಪೆಡಲ್ ಎಡಿಮಾ ರಿಕವರಿ ಆಯಿತು. ಆ ವಿಡಿಯೋನ ನಾನು ನಿಮಗೆ ಇವಾಗ ಶೇರ್ ಮಾಡ್ತೀನಿ. ಪ್ಲೀಸ್ ಡು ವಾಚ್ ಇಟ್. ಸೊ ಹೇಗೆ ಮ್ಯಾನೇಜ್ ಮಾಡಬೇಕು ಪೆಡಲ್ ಎಡಿಮಾ ಬಂದರೆ ಅಂತ ನಾವು ನೋಡೋದಾದರೆ, ಸೊ ಟ್ರಾವೆಲಿಂಗಿಂದ ಅಥವಾ ಸಿಟ್ಟಿಂಗಿಂದ ಬಂದಿದ್ದರೆ, ಸ್ಟ್ಯಾಂಡಿಂಗಿಂದ ಬಂದಿದ್ದರೆ ಮೂಮೆಂಟ್ ಇಸ್ ದ ಬೆಸ್ಟ್ ಸೊಲ್ಯೂಷನ್. ವಾಕಿಂಗ್ ಮಾಡಿ, ಹಾಗೆಯೇ ಕಾಲನ್ನ ಎಲಿವೇಟೆಡ್, ಸೊ ಕೂತಿದ್ರೆ ಕೂಡ ಕಾಲನ್ನ ಸ್ವಲ್ಪ ಎತ್ತರದಲ್ಲಿ ಇಟ್ಕೊಂಡ್ರೆ ಆವಾಗ ನಿಮಗೆ ಅದು ಸೊಲ್ಯೂಷನ್ ಸಿಗುತ್ತೆ, ಬೇಗನೆ ರಿಸಾಲ್ವ್ ಆಗುತ್ತೆ ಎಡಿಮಾ. ಅದರ್ವೈಸ್ ಮಲಗುವಾಗ ತಲೆಗಿಂತ ಕಾಲು ಸ್ವಲ್ಪ ಎತ್ತರದಲ್ಲಿರಬೇಕು. 1-2 ದಿಂಬನ್ನ ಕಾಲು ಕೆಳಗಡೆ ಇಟ್ಕೊಂಡ್ರೆ ತುಂಬ ಒಳ್ಳೆಯದು. 1 ಅಡಿ 1.5 ಅಡಿಯಷ್ಟು ಇಟ್ಕೊಳ್ಳಿ. ಆರ್ ಅದರ್ವೈಸ್ ಯಾವುದಾದ್ರೂ ಕಾಯಿಲೆಯಿಂದನೇ ಬಂದಿದೆ ಅಂತ ಗೊತ್ತಾದರೆ ಡೆಫಿನೆಟ್ಲಿ ನಾನು ಹೋಮಿಯೋಪತಿ ಸಜೆಸ್ಟ್ ಮಾಡ್ತೀನಿ, ಬಿಕಾಸ್ ಐ ಆಮ್ ಅನ್ ಹೋಮಿಯೋಪತಿಕ್ ಫಿಸಿಷಿಯನ್. ಯಾವುದೇ ದೀರ್ಘಕಾಲದ ಕಾಯಿಲೆ ಇದ್ದರೂ ಕೂಡ ರಿಸಾಲ್ವ್ ಮಾಡ್ಬೋದು, ಹಾಗೆಯೇ ಒಳ್ಳೆಯ ಲಾಂಗ್ ಲಾಸ್ಟಿಂಗ್ ನಿಮಗೆ ಪರ್ಮನೆಂಟ್ ಸೊಲ್ಯೂಷನ್ ಸಿಗುತ್ತೆ ಇದರಲ್ಲಿ. ಸೊ ಕೆಲವೊಂದು ಲಾಂಗ್ ಸ್ಟ್ಯಾಂಡಿಂಗ್ ಡಿಸೀಸಸ್ ಇರುತ್ತೆ, ಕಿಡ್ನಿ, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಅಥವಾ ಲಂಗ್ ರಿಲೇಟೆಡ್ ಪ್ರಾಬ್ಲಮ್ಸ್. ತುಂಬ ದೀರ್ಘವಾಗಿ ನೀವು ಮೆಡಿಕೇಷನ್ಸ್ ತೊಗೊಂಡ್ರೂ ಕೂಡ ಹುಷಾರಾಗಿಲ್ಲ ಅಂದಾಗ ನೀವು ಒಂದು ಸರ್ತಿ ಹೋಮಿಯೋಪತಿನ ಟ್ರೈ ಮಾಡ್ಬೋದು. ಯಾಕಂತ ಹೇಳಿದ್ರೆ ಒಳ್ಳೆ ರಿಸಲ್ಟ್ಸ್ ಇರುತ್ತೆ, ತುಂಬ ಕಾಯಬೇಕಂತೇನಿಲ್ಲ, ಕ್ವಿಕ್ಕಾಗಿ ರಿಸಲ್ಟ್ ಸಿಗುತ್ತೆ. ಈ ಪೇಷಂಟಿಗೆ ಕೂಡ ವಿತಿನ್ 2-3 ಡೇಸಲ್ಲಿ ಈ ರಿಸಲ್ಟ್ ಸಿಕ್ಕಿದೆ. ಆ್ಯಂಡ್ BP ಕೂಡ ಆಲ್ಮೋಸ್ಟ್ ಕಂಟ್ರೋಲಿಗೆ ಬಂದಿದೆ, 140 ರೇಂಜಲ್ಲಿ ಇದೆ ಇವಾಗ ರೀಸೆಂಟಾಗಿ ಚೆಕ್ ಮಾಡಿದಾಗ. ಆ್ಯಂಡ್ ಹೀ ಈಸ್ ಅಂಡರ್ ಮೆಡಿಕೇಷನ್. ಸೊ ವಿ ಆರ್ ಹ್ಯಾಪಿ ವಿತ್ ದ ರಿಸಲ್ಟ್ಸ್. ಪ್ಲೀಸ್ ಡೂ ಟ್ರೈ ಹೋಮಿಯೋಪತಿ, ಆ್ಯಂಡ್ ಅವಶ್ಯಕತೆ ಇರೋ ಎಲ್ಲರಿಗೂ ರೆಫರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.